ಮಹದಾಯಿ ಸಂಬಂಧಪಟ್ಟಂಗೆ ಮೊದಲು ಸರ್ವಪಕ್ಷಗಳ ಸಭೆ ಕರೆಯೋದಕ್ಕೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಮಾತನಾಡಿದ್ದೇವೆ. ಸರ್ವಪಕ್ಷಗಳ ಸಭೆ ಕರಿತೀವಿ. ಸರ್ವಪಕ್ಷಗಳ ಸಭೆಯೊಳಗೆ ಯಾವಾಗ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ವೇಳೆ ನಮ್ಮ ಪ್ರಯತ್ನ ಸರ್ವಪಕ್ಷಗಳ ನಿಯೋಗ ನಂತರದ ನಮ್ಮ ಒತ್ತಡ ಇವೆಲ್ಲ ರಾಜಕೀಯ ಹೋರಾಟಗಳ ಪ್ರಯತ್ನ ಯಶಸ್ವಿ ಆಗದೆ ಹೋದರೆ ಹೋರಾಟ ಮಾಡೋದು ಅನಿವಾರ್ಯ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಈಗ ಬೇಗ ಆಗುತ್ತೆ. ನಾಳೆ ಅಥವಾ ನಾಡ್ದು ಅದನ್ನ ಅಂತಿಮಗೊಳಿಸ್ತೀವಿ. ಎದಕ್ಕೆ ಏನು ಕಾಂಗ್ರೆಸ್ ನ್ಯಾಯಾಧೀಕರಣಕ್ಕೆ ಅರ್ಜಿ ಕೊಟ್ಟವ್ರು ಯಾರು ಮಾಡಂಥೇಳಿ? ನ್ಯಾಯಾಧೀಕರಣ ಮಾಡಿರಿ ಅಂತ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್ರವರು ನ್ಯಾಯಾಧೀಕರಣ ಮಾಡಿದರು. ನ್ಯಾಯಾಧೀಕರಣ ಮಾಡಿರಿ ಅಂತ ಅರ್ಜಿ ಕೊಟ್ಟವ್ರು ಯಾರು? ಮಾಡಿರಿ ಅಂತೇಳಿ ನಿಲುವು ತಗೊಂಡಿದೆಯಲ್ಲ. ಅವತ್ತು ಬಿ ಜೆ ಪಿಯ ಸರ್ಕಾರ ಇತ್ತು, ಅವರು ಅರ್ಜಿ ಕೊಟ್ರ ಅಂಥೇಳಿ ನಾನು ಅವ್ರಿಗೆ ನೀವು ಕೊಟ್ಟಿದ್ದೀರಿ, ನೀವು ಮಾಡೋದು ತಪ್ಪನ್ನಂಗಿಲ್ಲ. ಆದರೆ ಈ ರಾಜಕೀಯವಾಗಿ ಹೀಗೆ ನಮ್ಮ ಉತ್ತರ ಕರ್ನಾಟಕದ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಬೇಡಿ. ನಾನು ಮಂತ್ರಿಯಾಗಿ ಆ ವಿಚಾರದಲ್ಲಿ ನಾವು ನ್ಯಾಯಾಧೀಕರಣ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಂಥವನು. ಯಾಕೆ ಬಂದಿದ್ವಿ? ಯಾಕೆ ಆ ನ್ಯಾಯಾಧೀಕರಣ ಬೇಕಾಯಿತು? ಸಮಯ ಹಾಗೇ ಕಳೆದು ಹೋಗಬಾರ್ದು, ವಿಳಂಬ ದ್ರೋಹ ಕರ್ನಾಟಕ ಜನರಿಗೆ ಆಗಬಾರ್ದು ಅಂತೇಳಿ ತೊಗೊಂಡಿದ್ವಿ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದವರು ಅವರು ಬಿ ಜೆ ಪಿಯವರು. ಅದರ ಅರ್ಥ ಅದು ತಪ್ಪಿತ್ತು ಅಂತ ನಾನು ಹೇಳೋದಿಲ್ಲ. ಈ ರಾಜಕೀಯವನ್ನು ಈ ಮಹದಾಯಿ ವಿಚಾರದಲ್ಲಿ ಬೆರೆಸೋದನ್ನು ಬಿಡ್ರಿ. ಏನು ಎಲ್ಲಿವರೆಗೆ ನೀವು ಮಾಡ್ತೀರಿ? ಮುಖ್ಯಮಂತ್ರಿಗಳಾದವರು ಒಂದು ಕಾಗದ ತೋರಿಸಿ ಇಲ್ಲಿದೆ ಗೋವಾ ಸರ್ಕಾರದವರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂಥೇಳಿ ಚುನಾವಣೆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಂಡು, ಇಲ್ಲೇ ಮೋದಿಯವರು ಏನು ಹೇಳಿದರು? 3 ತಿಂಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಮುಖ್ಯಮಂತ್ರಿಗಳನ್ನ ಕರೆದು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು. ಇನ್ಯಾರು ಉಳಿದ್ರು ಹೇಳ್ರಿ? ಅದಕ್ಕೆ ರಾಜಕೀಯಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ಬೇಡಿ ದಯಮಾಡಿ. ನಮಗೆ ಮಹದಾಯಿಯಿಂದ ಮಲಪ್ರಭಾಗೆ ನೀರು ಹರಿದು ಬಿಡೋದಕ್ಕೆ ಅನುಕೂಲ ಮಾಡಿರಿ. ನೋಡಿರಿ, ತಮಗೆಲ್ಲರಿಗೂ ಗೊತ್ತಿದೆ, ಭದ್ರಾ ಜಲಾಶಯದೊಳಗೆ ಆ ಭದ್ರಾ ಯೋಜನೆ ಏನಿದೆ, ಬಯಲು ಸೀಮೆಯ ನಾಡಿಗೆ ನೀರು ಕೊಡುವಂಥ ಪ್ರಾಜೆಕ್ಟ್. ಸುಮಾರು 21,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಅದರೊಳಗೆ 5,300 ಕೋಟಿ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂಥೇಳಿ PIB ಅವರು ರೆಕಮೆಂಡ್ ಮಾಡಿ ಬಜೆಟ್ನೊಳಗೆ ಅದನ್ನು ಕಾಣಿಸಿ ಬಜೆಟ್ನಲ್ಲಿ ಭರವಸೆ ಕೊಟ್ಟು ಇವತ್ತು ಏಕಾಏಕಿ ಅದನ್ನು ಕೊಡೋದಿಲ್ಲ. ನಾವು ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಹಣಕಾಸನ್ನು ನೋಡ್ತೀವಿ, ನಾವು ಇನ್ನೊಮ್ಮೆ ಇದನ್ನು ವೆರಿಫೈ ಮಾಡ್ತೀವಿ ಅನ್ನುವಂಥ ನಿಲುವಿಗೆ ಬಂದಾರ. ಅಂದರೆ ಈ ನೆಗೆಟಿವ್, ಈ ನಕಾರಾತ್ಮಕವಾಗಿರ್ತಕ್ಕಂಥ ನಿಲುವೇನಿದೆ, ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟಗಳು ನಡೀತಾವೆ.